ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ಇವತ್ತು NTSC ಪರೀಕ್ಷೆಗೆ ಸಹಾಯಕವಾಗ್ತಕ್ಕಂಥ ಪತ್ರಿಕೆ 2ರಲ್ಲಿ SAT ಇರುತ್ತೆ, ಸ್ಕಾಲರ್ಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ. ಅಲ್ಲಿ ವಿಜ್ಞಾನ ವಿಷಯ ಇರುತ್ತೆ ವಿದ್ಯಾರ್ಥಿಗಳೇ. ಈ ವಿಜ್ಞಾನ ವಿಷಯದಲ್ಲಿ ನಾವೇನು ಮಾಡೋಣಪ್ಪ ಅಂತಂದರೆ 10ನೇ ತರಗತಿಯಲ್ಲಿ ಬರ್ತಕ್ಕಂಥ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ವಿಭಾಗದ ಪ್ರತಿಯೊಂದು ಪಾಠದಲ್ಲಿ ನಾವು ಏನು ಮಾಡೋಣ, ತುಂಬ ಉಪಯುಕ್ತವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಸೊ ಇದರಿಂದ ಈ ಪರೀಕ್ಷೆಯಲ್ಲಿ ತಾವೇನಾದರೂ ಕ್ವಾಲಿಫೈಡ್ ಆದರೆ, ಅರ್ಹತೆಯನ್ನು ಗಳಿಸಿದರೆ ಅಪ್ ಟು ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿವರೆಗೂ ಕೂಡ ತಾವು ಸ್ಕಾಲರ್ಶಿಪ್ಪನ್ನು ವರ್ಷ 25,000 ರೂಪಾಯಿ ಪಡಿತೀರಿ. ಓಕೆ, ತುಂಬ ಉತ್ತಮವಾಗಿರ್ತಕ್ಕಂಥ ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿದೆ, ಸ್ಟಡಿ ವಿತ್ ಪರಶುರಾಮ್ದಲ್ಲಿ. ತಾವು ಹೊಸಬರಾಗಿದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಸಿಗುತ್ತೆ. ಓಕೆ, ಸೊ ಆಲ್ರೆಡಿ ನಾವು ಸಮಾಜವನ್ನು ಹಾಕ್ತಾ ಇದ್ದೀವಿ ಮತ್ತು ಪ್ರೀವಿಯಸ್ ಇಯರ್ ವಿಡಿಯೋಸ್ಗಳನ್ನು, ಎಕ್ಸಾಮಿನೇಷನ್ಸ್ ಕ್ವಶನ್ಸ್ ವಿಡಿಯೋಸ್ಗಳನ್ನು ಹಾಕ್ತಾ ಇದ್ದೀವಿ. ಅದನ್ನು ತಾವುಗಳು ನೋಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಪ್ಲೇಲಿಸ್ಟ್ ಲಿಂಕ್ಗಳಿದೆ, ಅವುಗಳನ್ನು ಒತ್ತಿ ನೋಡಿ. ಶುರು ಮಾಡ್ತೀನಿ. NTSC ಪರೀಕ್ಷೆಗೆ ಸಹಾಯಕವಾಗ್ತಕ್ಕಂಥ ವಿಜ್ಞಾನ ವಿಷಯದಲ್ಲಿ ಮೊದಲ ಪಾಠ ಇತ್ತು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಂತಕ್ಕಂಥ ರಸಾಯನಶಾಸ್ತ್ರ ವಿಭಾಗದ ಪಾಠ. ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಪ್ರಶ್ನೆ 1, ಪ್ರಕಾಶಮಾನವಾದ ಬಿಳಿಯ ಜ್ವಾಲೆಯೊಂದಿಗೆ ಉರಿದು ಬಿಳಿಯ ಪುಡಿಯಾಗಿ ಬದಲಾಗ್ತಕ್ಕಂಥ ಧಾತು ಯಾವುದು? ಪ್ರಶ್ನೆ ನೋಡಿ, ಪ್ರಕಾಶಮಾನವಾಗಿರ್ತಕ್ಕಂಥ ಬಿಳಿಯ ಜ್ವಾಲೆಯೊಂದಿಗೆ ಉರಿತದ ಮತ್ತು ಬಿಳಿ ಪುಡಿಯಾಗಿ ಬದಲಾಗ್ತಕ್ಕಂಥ ಧಾತು ಅಥವಾ ವಸ್ತು ಯಾವುದು ಅಂದರೆ ಅದು ಮೆಗ್ನೀಸಿಯಂ. ಪ್ರಶ್ನೆ 2, ಮೆಗ್ನೀಸಿಯಂ ಪಟ್ಟಿಯನ್ನು ಆಕ್ಸಿಜನ್ನೊಂದಿಗೆ ಉರಿಸಿದಾಗ ಏನಾಗಿ ಪರಿವರ್ತನೆ ಆಗತ್ತೆ? ನೋಡಿ, ಮೆಗ್ನೀಸಿಯಂ ಪಟ್ಟಿಯನ್ನು ಆಕ್ಸಿಜನ್ನೊಂದಿಗೆ ಉರಿಸಿದಾಗ ಅದು ಏನಾಗಿ ಪರಿವರ್ತನೆ ಆಗತ್ತೆ ಅಂತ ಕೇಳಿದ್ದಾರೆ. ಅದು ಮೆಗ್ನೀಸಿಯಂ ಆಕ್ಸೈಡ್ ಆಗಿ ಏನಾಗ್ತದಪ್ಪ ಅಂದರೆ ಪರಿವರ್ತನೆ ಆಗ್ತದೆ. ಪ್ರಶ್ನೆ 3, ರಾಸಾಯನಿಕ ಕ್ರಿಯೆಯನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೀತಕ್ಕಂಥ ವಿಧಾನಕ್ಕೆ ಏನಂತ ಕರೀತಾರೆ? ರಾಸಾಯನಿಕ ಕ್ರಿಯೆಗಳಿರ್ತಾವಲ್ಲ, ಅವುಗಳನ್ನು ತುಂಬ ಸಂಕ್ಷಿಪ್ತ ಚಿಕ್ಕ ರೂಪದಲ್ಲಿ ಬರೆಯುವ ವಿಧಾನಕ್ಕೆ ಏನಂತ ಕರೀತಾರೆ ಅಂದರೆ ಪದ ಸಮೀಕರಣ ರೂಪ ಅಂತ ಕರೀತಾರೆ. ಪ್ರಶ್ನೆ 4, ರಾಸಾಯನಿಕ ಬದಲಾವಣೆಗೆ ಒಳಗಾಗ್ತಕ್ಕಂಥ ವಸ್ತುವಿಗೆ ಏನಂತ ಕರೀತಾರೆ? ಯಾವ ವಸ್ತು ರಾಸಾಯನಿಕ ಬದಲಾವಣೆಗೆ ಒಳಗಾಗ್ತದಲ್ಲ ಅದನ್ನು ಪ್ರತಿವರ್ತಕಗಳು ಅಂತ ಕರೀತಾರೆ. 5ನೇ ಪ್ರಶ್ನೆ, ರಾಸಾಯನಿಕ ಕ್ರಿಯೆಯಲ್ಲಿ ಉಂಟಾಗ್ತಕ್ಕಂಥ ಹೊಸ ವಸ್ತುವನ್ನ ಏನಂತ ಕರೀತಾರೆ? ನೋಡಿ, ರಾಸಾಯನಿಕ ಬದಲಾವಣೆಗೆ ಒಳಗಾಗುವ ವಸ್ತು ಪ್ರತಿವರ್ತಕ ಆದರೆ ಆ ರಾಸಾಯನಿಕ ಕ್ರಿಯೆಯಲ್ಲಿ ಉಂಟಾಗ್ತಕ್ಕಂಥ ಹೊಸ ವಸ್ತುವಿಗೆ ಏನಂತ ಕರೀತಾರೆ ಅಂದರೆ ಉತ್ಪನ್ನಗಳು ಅಂತ ಕರೀತಾರೆ. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 6, ಮೆಗ್ನೀಸಿಯಂ ಆಕ್ಸಿಜನ್ದೊಂದಿಗೆ ವರ್ತಿಸಿದಾಗ ಉತ್ಪನ್ನ ಮಾಡುವುದು ಏನು? ನೋಡಿ, ಮೆಗ್ನೀಸಿಯಂ ಆಕ್ಸಿಜನ್ನೊಂದಿಗೆ ವರ್ತನೆ ಮಾಡಿದರೆ ಅಲ್ಲಿ ಯಾವ ವಸ್ತು ಉತ್ಪನ್ನ ಆಗತ್ತೆ? ಅದಿತ್ತು ಮೆಗ್ನೀಸಿಯಂ ಆಕ್ಸೈಡ್ ಅಂತಕ್ಕಂಥ ಧಾತು ಸಂಯುಕ್ತ ಉತ್ಪನ್ನೆ ಆಗುತ್ತೆ. ಸೊ ಮೆಗ್ನೀಸಿಯಂ ಅನ್ನೋದು ಆಕ್ಸಿಜನ್ನೊಂದಿಗೆ ವರ್ತನೆಯನ್ನು ಮಾಡಿದಾಗ. 7ನೇ ಪ್ರಶ್ನೆಗೆ ಹೋಗೋಣ. ಸಮೀಕರಣದ ಎರಡೂ ಬದಿಗಳಲ್ಲಿ ರಾಶಿಯು ಒಂದೇ ಆಗದಿರುವ ಸಮೀಕರಣಕ್ಕೆ ಏನಂತ ಕರೀತಾರೆ? ಒಂದು ಸಮೀಕರಣ ಇರುತ್ತೆ, ಆ ಸಮೀಕರಣದ LHS ಮತ್ತು RHS ಅಲ್ಲಿರ್ತಕ್ಕಂಥ ರಾಶಿ ಒಂದೇ ಆಗಿರೋದಿಲ್ಲ. ಇಂಥ ಸಮೀಕರಣಕ್ಕೆ ಏನಂತ ಕರೀತಾರೆ? ಅದನ್ನ ಕಚ್ಚಾ ರಾಸಾಯನಿಕ ಸಮೀಕರಣ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ 8, ನೋಡಿ, ರಾಸಾಯನಿಕ ಕ್ರಿಯೆಯ ಉತ್ಪನ್ನಗಳಲ್ಲಿರ್ತಕ್ಕಂಥ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕದಲ್ಲಿರುವ ಧಾತುಗಳ ಒಟ್ಟು ರಾಶಿಗೆ ಏನಾಗಿರಬೇಕು? ಒಂದು ರಾಸಾಯನಿಕ ಕ್ರಿಯೆ ನಡೀತಂದ್ರೆ ಉತ್ಪನ್ನಗಳಲ್ಲಿರ್ತಕ್ಕಂಥ ಧಾತುಗಳ ಒಟ್ಟು ರಾಶಿ ಪ್ರತಿವರ್ತಕದಲ್ಲಿರ್ತಕ್ಕಂಥ ಧಾತುಗಳ ಒಟ್ಟು ರಾಶಿಗೆ ಏನಾಗಬೇಕು? ಎಸ್, ಅದರ ಉತ್ತರ ಇತ್ತು ಸಮ ಆಗಿರಬೇಕು. ಪ್ರತಿವರ್ತಕದಲ್ಲಿನೂ ಧಾತುಗಳ ಒಟ್ಟು ರಾಶಿ ಸಮ ಆದರೆ ಉತ್ಪನ್ನಗಳಲ್ಲಿನೂ ಕೂಡ ಧಾತುಗಳ ಒಟ್ಟು ರಾಶಿ ಸಮ ಆಗಿರಲೇಬೇಕು. ಈ ತರನಾಗಿ ನಾವು ಸಮೀಕರಣವನ್ನು ಸರಿದೂಗಿಸಬೇಕಾಗ್ತದೆ. ಪ್ರಶ್ನೆ 9, ರಾಶಿ ಸಂರಕ್ಷಣಾ ನಿಯಮವನ್ನು ತಿಳಿಸಿ. ನೋಡಿ, ರಾಶಿ ಸಂರಕ್ಷಣಾ ನಿಯಮ ಅಂತ ಬರುತ್ತೆ. ಆಲ್ರೆಡಿ ನೀವು ಅದನ್ನು 9ನೇ ತರಗತಿಯಲ್ಲಿ ಸಹಿತ ಕಲ್ತಿದ್ದೀರಿ. ಒಂದು ಸರಿ ಪುನಃಸ್ಮರಣೆ ಮಾಡ್ಕೊಳ್ಳೋಣ. ನೋಡಿ, ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನ ಸೃಷ್ಟಿಸುವುದಾಗಲಿ ಅಥವಾ ಲಯಗೊಳಿಸಲು ಸಾಧ್ಯವಿಲ್ಲ. ಇದುವೇ ರಾಶಿ ಸಂರಕ್ಷಣಾ ನಿಯಮ ಅಂತ ಕರಿತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 10, ಸತು ಸಲ್ಫೂರಿಕ್ ಆಮ್ಲದೊಂದಿಗೆ ವರ್ತನೆ ಮಾಡಿದಾಗ ಏನನ್ನ ಕೊಡ್ತದ? ನೋಡಿ, ಸತು ಸಲ್ಫೂರಿಕ್ ಆಮ್ಲದೊಂದಿಗೆ ವರ್ತನೆಯನ್ನ ಮಾಡ್ತದಲ್ಲ, ಸೊ ವರ್ತನೆ ಮಾಡಿದಾಗ ಅದು ಏನೆಲ್ಲ ಉತ್ಪನ್ನಗಳನ್ನ ಬಿಡುಗಡೆ ಮಾಡ್ತದ? ಎಸ್, ಉತ್ತರ ಇತ್ತು ಸತುವಿನ ಸಲ್ಫೇಟ್ ಮತ್ತು ಹೈಡ್ರೋಜನ್ ಇವೆರಡೂ ಸಂಯುಕ್ತಗಳು ಬರ್ತವೆ ಸತು ಮತ್ತು ಸಲ್ಫೂರಿಕ್ ಆಮ್ಲ ವರ್ತನೆಯನ್ನ ಮಾಡಿದಾಗ. ಮುಂದಿನ ಪ್ರಶ್ನೆ 11, ಪರಮಾಣುಗಳ ಸಂಖ್ಯೆಯನ್ನ ಸರಿದೂಗಿಸಲು ಯಾವುದನ್ನು ಬದಲಾಯಿಸುವಂತಿಲ್ಲ? ಇಲ್ಲಿ ನೋಡಿ, ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳಲ್ಲಿರ್ತಕ್ಕಂಥ ಪರಮಾಣುಗಳ ಸಂಖ್ಯೆಯನ್ನು ಸರಿದೂಗಿಸಬೇಕಾಗ್ತದೆ. ಆದರೆ
ಸರಿದೂಗಿಸಬೇಕಾದ್ರೆ ಇದನ್ನು ನಾವು ಬದಲಾಯಿಸುವಂತಿಲ್ಲ. ಹಾಗಾದ್ರೆ ಅದು ಏನು? ಅದು ಇತ್ತು ಧಾತುವಿನ ಅನುಸೂತ್ರ. ನೋಡಿ, ಸಂಯುಕ್ತ ಅಥವಾ ಧಾತುವಿನ ಅನುಸೂತ್ರವನ್ನ ಬದಲಾಯಿಸುವಂತಿಲ್ಲ ಪರಮಾಣುಗಳ ಸಂಖ್ಯೆಯನ್ನ ಸರಿದೂಗಿಸಬೇಕಾದ್ರೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಇತ್ತು. 12ನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಹೀಗಿದೆ: ಅತಿ ಚಿಕ್ಕ ಪೂರ್ಣ ಸಂಖ್ಯೆಯನ್ನ ಸಹಾಂಕವಾಗಿ ಉಪಯೋಗಿಸಿ ಸಮೀಕರಣ ಸರಿದೂಗಿಸುವ ಪ್ರಯತ್ನಕ್ಕೆ ಏನೆಂದು ಕರೆಯುತ್ತಾರೆ? ಪ್ರಶ್ನೆ ನೋಡಿ, ಅತಿ ಚಿಕ್ಕ ಪೂರ್ಣ ಸಂಖ್ಯೆಯನ್ನ ಸಹಾಂಕವಾಗಿ ತಗೋತಾರೆ ಮತ್ತು ಸಮೀಕರಣವನ್ನ ಸರಿದೂಗಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಏನಂತ ಕರೀತಾರೆ? ಅದನ್ನ ಪ್ರಮಾದ ಮತ್ತು ಪ್ರಯತ್ನ ವಿಧಾನ ಅಂತ ಕರೀತಾರೆ. ಪ್ರಶ್ನೆ 13: ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಏನನ್ನ ಉತ್ಪತ್ತಿ ಮಾಡ್ತದ? ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸ್ತದ. ವರ್ತಿಸಿದ ನಂತರ ಯಾವ ಉತ್ಪನ್ನ ಅಲ್ಲಿ ಬಿಡುಗಡೆ ಆಗತ್ತೆ ಅಂತ ಪ್ರಶ್ನೆ ಇತ್ತು. ತುಂಬಾ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಅದು ಇತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಏನ್ ಮಾಡ್ತದಪ್ಪ ಅಂದ್ರೆ ಬಿಡುಗಡೆ ಮಾಡ್ತದ. ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ನೀರು ಈ ಎರಡು ಏನಪ್ಪಾ ಅಂತ ಪ್ರತಿವರ್ತಕಗಳು ವರ್ತನೆಯನ್ನು ಮಾಡಿದಾಗ ಅಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನಾಗ್ತದಪ್ಪ ಅಂತಂದ್ರೆ ಸಿಗ್ತದ. ಪ್ರಶ್ನೆ 14 ಇದೆ ನೋಡಿ: ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟಾಗುವುದಕ್ಕೆ ಏನಂತ ಕರೀತಾರೆ? ನೋಡಿ, ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರ್ತಾವೆ ಮತ್ತು ಉತ್ಪನ್ನಗಳು ಒಂದೇ ಬಿಡುಗಡೆಯನ್ನ ಮಾಡ್ತವೆ. ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನವನ್ನು ಕೊಡ್ತಕ್ಕಂಥ ರಾಸಾಯನಿಕ ಕ್ರಿಯೆಗೆ ಅದನ್ನ ಸಂಯೋಗ ಕ್ರಿಯೆ ಅಂತ ಕರೀತಾರೆ. ಸಂಯೋಗ ಕ್ರಿಯೆ. ಪ್ರಶ್ನೆ 15: ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆ ಆಗ್ತಕ್ಕಂಥ ಕ್ರಿಯೆಗೆ ಏನಂತ ಕರೀತಾರೆ? ನೋಡಿ, ಪ್ರತಿವರ್ತಕಗಳು ಸೇರಿ ಉತ್ಪನ್ನಗಳು ಏನು ಬಿಡುಗಡೆ ಮಾಡ್ತಾವಲ್ಲ, ಈ ಉತ್ಪನ್ನಗಳ ಜೊತೆಗೆ ಉಷ್ಣನೂ ಕೂಡ ಬಿಡುಗಡೆ ಆಗ್ತದ. ಈ ಉಷ್ಣ ಬಿಡುಗಡೆ ಆಗ್ತಕ್ಕಂಥ ಕ್ರಿಯೆಗೆ ಏನಂತ ಕರೀತಾರೆ? ಅದನ್ನ ಬಹಿರುಷ್ಣಕ ರಾಸಾಯನಿಕ ಕ್ರಿಯೆ ಅಂತ ಕರೀತಾರೆ. ನೆನಪಿಟ್ಕೊಡ್ರಿ, ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನ ಜೊತೆಗೆ ಏನಾಗ್ತದಪ್ಪ ಅಂತಂದ್ರೆ ಉಷ್ಣನೂ ಕೂಡ ಬಿಡುಗಡೆ ಆಗ್ತದ. ಪ್ರಶ್ನೆ 16: ಆಹಾರವು ಸರಳ ವಸ್ತುಗಳಾಗಿ ವಿಭಜನೆ ಹೊಂದುವ ಕ್ರಿಯೆ ಯಾವುದು? ಇದು ಮಾನವನ ದೇಹದಲ್ಲಿ ನಡೀತಕ್ಕಂಥ ಒಂದು ಕ್ರಿಯೆ. ನಾವು ಸೇವಿಸ್ತಕ್ಕಂಥ ಆಹಾರ ಸರಳ ವಸ್ತುಗಳಾಗಿ ವಿಭಜನೆ ಆಗ್ತಕ್ಕಂಥ ಕ್ರಿಯೆಯೇ ಅದು ಜೀರ್ಣಕ್ರಿಯೆ. ಪ್ರಶ್ನೆ 17: ಕಾರ್ಬೋಹೈಡ್ರೇಟ್ಗಳು ವಿಭಜಿಸಲ್ಪಟ್ಟು ಏನನ್ನು ಉಂಟು ಮಾಡುತ್ತವೆ? ನೋಡಿ, ನಾವು ಸೇವಿಸ್ತಕ್ಕಂಥ ಆಹಾರ ಧಾನ್ಯಗಳಲ್ಲಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ಗಳು ಏನಾಗ್ತಾವಪ್ಪ ಅಂದ್ರೆ ವಿಭಜಿಸಲ್ಪಡ್ತವೆ. ಇವು ವಿಭಜಿಸಲ್ಪಟ್ಟು ಏನನ್ನ ಉಂಟು ಮಾಡ್ತವೆ, ಏನನ್ನು ಉತ್ಪನ್ನ ಮಾಡ್ತವೆ ಅಂತ ಪ್ರಶ್ನೆ ಇತ್ತು. ಅವು ಗ್ಲೂಕೋಸ್ಗಳನ್ನು ಉಂಟು ಮಾಡ್ತವೆ. ಯಾವ ಕಾರ್ಬೋಹೈಡ್ರೇಟ್ಗಳು ವಿಭಜಿಸಲ್ಪಟ್ಟು. ಪ್ರಶ್ನೆ 18: ಪ್ರತಿವರ್ತಕವು ಸರಳ ಉತ್ಪನ್ನಗಳಾಗಿ ವಿಭಜನೆಯಾಗುವ ಕ್ರಿಯೆಗೆ ಏನಂತ ಕರೀತಾರೆ? ನೋಡಿ, ಪ್ರತಿವರ್ತಕಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಸರಳ ಉತ್ಪನ್ನಗಳಾಗಿ ವಿಭಜನೆಯನ್ನ ಆಗ್ತವೆ. ನೋಡಿ, ಸರಳ ವಸ್ತುಗಳಾಗಿ ಸರಳ ಉತ್ಪನ್ನಗಳಾಗಿ ವಿಭಜನೆ ಆಗ್ತಕ್ಕಂಥ ಕ್ರಿಯೆಗೆ ವಿಭಜನಾ ಕ್ರಿಯೆ ಅಂತ ಕರೀತಾರೆ. ತುಂಬಾ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಪ್ರಶ್ನೆ 19: ಈ ಸಿಮೆಂಟ್ ತಯಾರಿಕೆಯಲ್ಲಿ ಯಾವ ಕ್ರಿಯೆಯನ್ನ ಬಳಸ್ತಾರೆ ಅಂತ ಇತ್ತು. ಅಂದ್ರೆ ಸಂಯೋಗ ಕ್ರಿಯೆ ಆಗಿರಬಹುದು ಅಥವಾ ವಿಭಜನ ಕ್ರಿಯೆ ಆಗಿರಬಹುದು, ಉಷ್ಣ ಸಂಯೋಗ ಕ್ರಿಯೆ ಆಗಿರಬಹುದು, ಬಹಿರುಷ್ಣಕ ಸಂಯೋಗ ಕ್ರಿಯೆ ಆಗಿರಬಹುದು. ಇವೆಲ್ಲ ಕ್ರಿಯೆಗಳಿದಾವಲ್ಲ, ಇದರಲ್ಲಿ ಯಾವ ಕ್ರಿಯೆ ಏನಾಗ್ತದಪ್ಪ ಅಂದ್ರೆ ಈ ಸಿಮೆಂಟ್ನ ತಯಾರಿಕೆಯಲ್ಲಿ ಬಳಸ್ತಾರೆ ಅಂತ ಪ್ರಶ್ನೆ ಇತ್ತು. ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ವಿಭಜನೆ ಕ್ರಿಯೆಯನ್ನ ಬಳಸಿ ಸಿಮೆಂಟ್ ತಯಾರಿಕೆಯಲ್ಲಿ ಈ ವಿಧಾನವನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಬಳಕೆಯನ್ನ ಮಾಡ್ತಾರೆ. ವಿದ್ಯಾರ್ಥಿಗಳೇ, ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಚಾನೆಲ್ ಆಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಅಂತಕ್ಕಂಥ ಒಂದಿದೆ. ಇದು ಇದಾಗಿರ್ತಕ್ಕಂಥ ಚಾನಲ್. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಚಾನಲ್ ಇದೆ, ಸ್ಮಾರ್ಟ್ ವರ್ಕ್ ಅಂತಕ್ಕಂಥದ್ದು. ಓಕೆ, ಈ ಸ್ಮಾರ್ಟ್ ವರ್ಕ್ ದಲ್ಲೇನೆ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ NTSC ಮತ್ತು NMMSಗೆ ಸಂಬಂಧಪಟ್ಟಂತೆ ಲೈವ್ ಕ್ಲಾಸ್ಗಳನ್ನ ಇದೇ ಚಾನಲ್ ಅಲ್ಲಿ ನಡೆಸ್ತೀವಿ. ತಾವು ಎರಡೂ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ಗಳನ್ನ ಆಗಿ ಬೆಲ್ ಐಕಾನ್ ಅನ್ನು ಒತ್ತಿ ಅಂತ ಹೇಳ್ತಾ ಇದ್ದೀನಿ. ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ವಿಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಸಿಗ್ತವೆ. ತಾವು ಅದರ ಉಪಯೋಗವನ್ನು ಪಡೀರಿ. ಕಡೆಯ ಪ್ರಶ್ನೆಗೆ ಹೋಗೋಣ. 20ನೇ ಪ್ರಶ್ನೆ: ವಿಭಜನಾ ಕ್ರಿಯೆಯನ್ನ ಕಾಸುವ ಮೂಲಕ ನಡೆಸಿದರೆ ಅದನ್ನು ಯಾವ ಕ್ರಿಯೆ ಅಂತ ಕರೀತಾರೆ? ನಾವು ವಿಭಜನೆ ಕ್ರಿಯೆಯನ್ನ ಮಾಡ್ತೀವಿ. ವಿಭಜನೆ ಕ್ರಿಯೆಯಲ್ಲಿ ಕಾಸುವ ಮೂಲಕ ನಡೆಸಿದ್ರೆ, ಉಷ್ಣ ಕೊಟ್ಟು ಕಾಸುವ ಮೂಲಕ ನಡೆಸಿದ್ರೆ ಅದನ್ನ ಏನಂತ ಕರೀತಾರಪ್ಪ ಅಂದ್ರೆ ಉಷ್ಣ ವಿಭಜನ ಕ್ರಿಯೆ ಅಂತ ಕರೀತಾರೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವೇನ್ ಮಾಡಿವಪ್ಪ ಅಂದ್ರೆ ಟೋಟಲಿ ಈ ಒಂದು ವಿಡಿಯೋದಲ್ಲಿ 20 ಪ್ರಶ್ನೆಗಳನ್ನ ತಂದಿದ್ದೀವಿ, 20 ಕ್ವಶನ್ಸ್ಗಳನ್ನ. ಹೋಪ್ ಇನ್ನೊಂದು ಭಾಗದಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈ 20 ಕ್ವಶನ್ಸ್ಗಳ ಮೂಲಕ ಈ ಪಾಠ ಏನಾಗ್ತದೆ ಅಂದ್ರೆ ಕಂಪ್ಲೀಟ್ ಆಗಿ ಮುಗಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ತುಂಬಾ